ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಯರು ಇದ್ದಾರೆ ಎಂಬುದಕ್ಕೆ ರಾಯರು ಮಾಡಿರುವಂತಹ ಒಂದು ಪವಾಡದ ಬಗ್ಗೆ ಹೇಳುತ್ತಿದ್ದೇನೆ. ನಾವು ಏಕೆ ರಾಯರನ್ನು ನಂಬಬೇಕು ಎಂಬುದು ಈ ಪವಾಡದ ಮೂಲಕ ನಮಗೆ ಅರಿವಾಗುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು, ಕೇಳಿದಂತಹ ವರವನ್ನು ನೀಡುವ ಕಲ್ಪವೃಕ್ಷವಾಗಿದ್ದಾರೆ. 700 ವರ್ಷಗಳಿಂದ ಮಂತ್ರಾಲಯದಲ್ಲಿ ನೆಲೆಯೂರಿದ್ದು 700 ವರ್ಷಗಳಿಂದಲೂ ಸಹ ಭಕ್ತರಿಗೆ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ. ನಂಬಿಕೆ ಇಲ್ಲದಂಥವರಿಗೂ ಸಹ ಮಂತ್ರಾಲಯಕ್ಕೆ ಬಂದ ಮೇಲೆ ನಂಬಿದ್ದಾರೆ ಮಂತ್ರಾಲಯವನ್ನು ಹಾಗೂ ರಾಯರನ್ನು. ಹಾಗೆಯೇ ಅವರ ಭಕ್ತರಿಗೆ ಅವರ ಜೀವನದಲ್ಲಿ ಎಷ್ಟೋ ರೀತಿಯಾದಂತಹ ಅದ್ಭುತವನ್ನು ಸಹ ರಾಯರು ಮಾಡಿದ್ದಾರೆ. ಅಂತಹ ರಾಯರ ಒಬ್ಬ ಅತ್ಯಂತ ಪ್ರಿಯವಾದ ಭಕ್ತನಾದ ರಾಯರ ಭಕ್ತನಾದ ಅಪ್ಪಣ್ಣಾಚಾರ್ಯರ ಒಂದು ಕತೆ ಇದಾಗಿರುತ್ತದೆ. ಬೇಡಿದಂತಹ ಭಕ್ತರ ಮನೆಗೆ ರಾಯರು ಬಂದೇ ಬರುತ್ತಾರೆ ಎಂಬುದಕ್ಕೆ ಈ ಅಪ್ಪಣ್ಣಾಚಾರ್ಯನೇ ಇಂದಿಗೂ ಸಹ ಸಾಕ್ಷಿಯಾಗಿರುತ್ತಾನೆ. ರಾಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಅಪ್ಪಣ್ಣಾಚಾರ್ಯರು ಭಕ್ತರಾಗಿದ್ದರು. ಹಾಗೆಯೇ ರಾಯರ ಸೇವೆಗಾಗಿ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಅಪ್ಪಣ್ಣಾಚಾರ್ಯರು ಅವರ ಸೇವೆಯನ್ನು ಮಾಡಲು ನಿಂತಿದ್ದರು. ರಾಯರ ಬಳಿಯಲ್ಲಿಯೇ ವಿದ್ಯೆಯನ್ನು ಸಹ ಕಲಿಯಲು ಅಪ್ಪಣ್ಣಾಚಾರ್ಯ ಆರಂಭಿಸಿದನು. ತನ್ನಲ್ಲಿರುವ ತಪೋಶಕ್ತಿಯಿಂದ ರಾಯರಲ್ಲಿರುವ ಶಕ್ತಿಯನ್ನು ಸಹ ಈ ಅಪ್ಪಣ್ಣಾಚಾರ್ಯ ಅರಿತಿದ್ದನು. ಪ್ರತಿದಿನವೂ ಸಹ ರಾಯರಿಗೆ ಈ ಅಪ್ಪಣ್ಣಾಚಾರ್ಯನೇ ರಾಯರ ಊಟೋಪಚಾರಗಳನ್ನು ನೋಡಿಕೊಳ್ಳುತ್ತಿದ್ದನು. ಹಾಗೆಯೇ ಅವನೇ ಸ್ವತಃ ತನ್ನ ಕೈಯಾರೆ ಅಡಿಗೆ ಮಾಡಿ ರಾಯರಿಗೆ ಬಡಿಸುತ್ತಿದ್ದನು. ಅಪ್ಪಣ್ಣಾಚಾರ್ಯರು ತಾವು ಅನ್ನ ಮಾಡುತ್ತಿದ್ದಂತಹ ವಿಧಾನ ತುಂಬ ವಿಶೇಷವಾಗಿತ್ತು. ತಮ್ಮ ಬಳಿ ಇದ್ದಂತಹ ಜ್ಞಾನವನ್ನು ಬೇರೊಬ್ಬರಿಗೂ ಸಹ ಹಂಚುವುದಕ್ಕೋಸ್ಕರನೇ ಬಿಚ್ಚಾಲೆಯಲ್ಲಿ ಒಂದು ಜ್ಞಾನಪೀಠವನ್ನು ಸಹ ಆರಂಭಿಸಿದನು. ಆ ವಿದ್ಯಾರ್ಥಿಗಳಿಂದ ಸಿಗುತ್ತಿದ್ದಂತಹ ಭಿಕ್ಷೆ ಅಂದರೆ ಅಕ್ಕಿಯನ್ನು ಬಿಚ್ಚಾಲೆಯಲ್ಲಿರುವಂತಹ ಒಂದು ಜೋಳಿಗೆಯಲ್ಲಿ ಜಪದ ನಂತರ ಹಾಕುತ್ತಿದ್ದರು. ಆ ಜೋಳಿಗೆಯನ್ನು ಬಿಚ್ಚಾಲೆಯಲ್ಲಿದ್ದಂತಹ ಒಂದು ಅರಳಿ ಮರಕ್ಕೆ ಕಟ್ಟುತ್ತಿದ್ದರು. ಅನಂತರ ಅವರು ಜಪವನ್ನು ಮಾಡಿ ತಮ್ಮ ಕೈಯಾರೆ ಆ ಒಂದು ಜೋಳಿಗೆಯ ಮೇಲೆ ತೀರ್ಥ ಪ್ರೋಕ್ಷಣೆಯನ್ನು ಅವರು ಮಾಡುತ್ತಿದ್ದರು. ಆ ತೀರ್ಥ ಪ್ರೋಕ್ಷಣೆ ಆದ ನಂತರ ಅಲ್ಲಿ ಒಂದು ಅದ್ಭುತವೇ ಎದುರಾಗುತ್ತಿತ್ತು. ಅದೇನೆಂದರೆ ಆ ಜೋಳಿಗೆಯಲ್ಲಿದ್ದಂತಹ ಅಕ್ಕಿಯು ಅನ್ನವಾಗುತ್ತಿತ್ತು. ಅಪ್ಪಣ್ಣಾಚಾರ್ಯರು ಈ ರೀತಿಯ ಅದ್ಭುತದಿಂದ ಅನ್ನವನ್ನು ಮಾಡಿ ಚಟ್ನಿಯನ್ನು ರುಬ್ಬಿ ಪ್ರತಿನಿತ್ಯವೂ ಸಹ ರಾಯರಿಗೆ ಊಟವನ್ನು ಬಡಿಸುತ್ತಿದ್ದರು. ಇಂತಹ ಒಂದು ಅದ್ಭುತ ಶಕ್ತಿ ಅಪ್ಪಣ್ಣನಲ್ಲಿದ್ದರೂ ಸಹ ಎಂದಿಗೂ ಸಹ ಅಹಂಕಾರ ಪಡದೆ ತುಂಬ ಸರಳವಾಗಿ ತನ್ನ ಜೀವನವನ್ನು ಈ ಅಪ್ಪಣ್ಣ ಸಾಗಿಸುತ್ತಿದ್ದನು. ಹಾಗೆಯೇ ರಾಯರ ಅತ್ಯಂತ ಆಪ್ತ ಶಿಷ್ಯನೂ ಸಹ ಆಗಿದ್ದನು. ರಾಯರ ಪ್ರೀತಿಯನ್ನು ಸಂಪಾದಿಸಿದಂತಹ ಅಪ್ಪಣ್ಣನವರ ಮನೆಗೆ ಒಂದು ನಾಗಸರ್ಪವು ಬರಲಾರಂಭಿಸಿತು. ಆ ಕೃಷ್ಣ ಸರ್ಪವು ಅಪ್ಪಣ್ಣನವರ ಮನೆಗೆ ಪ್ರತಿನಿತ್ಯವೂ ಏಕೆ ಬರುತ್ತಿತ್ತು ಎಂದರೆ ಅಪ್ಪಣ್ಣನವರ ಮನೆಯಲ್ಲಿ ಒಂದು ದೊಡ್ಡದಾದಂತಹ ನಾಗಹುತ್ತವಿತ್ತು. ಆ ನಾಗಹುತ್ತಕ್ಕೆ ಅಪ್ಪಣ್ಣನವರು ತಮ್ಮ ಕೈಯಾರೆ ಹಾಲನ್ನು ಎರೆಯುತ್ತಿದ್ದರು. ಆದ್ದರಿಂದ ಆ ಹಾವು ದಿನವೂ ಸಹ ಅಪ್ಪಣ್ಣನವರ ಮನೆಗೆ ಬರುತ್ತಿತ್ತು. ಆ ಸರ್ಪ ಇಂದಿಗೂ ಸಹ ಆ ಅಪ್ಪಣ್ಣನವರ ಮನೆಯಲ್ಲೇ ಇದೆ. ನೂರಾರು ವರ್ಷಗಳ ಹಾವು ಇಂದಿಗೂ ಸಹ ಹೇಗಿರಬಹುದು ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ಇದಕ್ಕೆ ಕಾರಣ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡ ಮತ್ತು ಶಕ್ತಿಯಾಗಿರುತ್ತದೆ. ಆ ಹಾವು ಮನೆಯಲ್ಲಿ ಓಡಾಡುತ್ತಿದ್ದನ್ನು ಕಂಡು ಅಪ್ಪಣ್ಣನವರ ಮನೆಯ ಸದಸ್ಯರು ಆ ಹಾವನ್ನು ನೋಡಿ ಹೆದರುತ್ತಿದ್ದರು. ಅದನ್ನು ನೋಡಿದಂತಹ ರಾಯರು ಧ್ಯಾನದಲ್ಲಿ ಕುಳಿತು ಆ ಕೃಷ್ಣ ಸರ್ಪದ ಒಂದು ಶಕ್ತಿಯನ್ನು ಅರಿತರು. ಕೈಯಲ್ಲಿ ತೀರ್ಥವನ್ನು ಹಿಡಿದು ರಾಮನನ್ನು ನೆನೆಯುತ್ತಾ ಆ ಹಾವಿನ ಮೇಲೆ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ತಕ್ಷಣವೇ ಆ ಹಾವು ಶಿಲೆಯಾಗಿ ನಿಂತಿತು. ಈ ಶಿಲೆಯನ್ನು ನಾವು ಇಂದಿಗೂ ಸಹ ಅಪ್ಪಣ್ಣನವರ ಬಿಚ್ಚಾಲೆಯಲ್ಲಿರುವಂತಹ ಅಪ್ಪಣ್ಣನವರ ಮನೆಯಲ್ಲಿ ಇಂದಿಗೂ ಸಹ ನಾವು ಕಾಣಬಹುದಾಗಿದೆ. ಶ್ರೀ ರಾಯರಿಂದ ಸ್ಥಾಪಿತವಾಗಿರುವ ಈ ನಾಗಶಿಲೆಯಿಂದ ಬಹಳಷ್ಟು ಅದ್ಭುತಗಳು ನಡೆದಿವೆ, ಇಂದಿಗೂ ಸಹ ನಡೆಯುತ್ತಿವೆ.
ರಾಘವೇಂದ್ರ ಸ್ವಾಮಿಗಳು ಸಜೀವ ಬೃಂದಾವನವಸ್ತವರಾಗುವ ವಿಷಯವನ್ನು ಅಪ್ಪಣ್ಣನವರಿಗೆ ತಿಳಿಸುವುದಿಲ್ಲ. ಈ ವಿಷಯವೇನಾದರೂ ಅಪ್ಪಣ್ಣನಿಗೆ ತಿಳಿದರೆ ಅತ್ತು ಕರೆದು ತುಂಬ ಗೋಳಾಡುತ್ತಾರೆ. ಇದರಿಂದ ಅವರ ಕಾರ್ಯಕ್ಕೆ ಅಡ್ಡಿಯಾಗುತ್ತದೆ ಎಂದು ಅಪ್ಪಣ್ಣನವರಿಗೆ ರಾಯರು ತಿಳಿಸುವುದಿಲ್ಲ. ಅಂದು ರಾಯರು ಬೃಂದಾವನವಸ್ತರಾಗಲು ಎಲ್ಲ ರೀತಿಯ ಸಿದ್ಧತೆಗಳು ನಡೆಯುತ್ತಿತ್ತು. ಆದರೆ ಇಲ್ಲಿ ಅಪ್ಪಣ್ಣನಿಗೆ ಈ ವಿಷಯವೂ ಸಹ ಹೇಗೋ ಯಾವುದೋ ಬಲ್ಲ ಮೂಲಗಳಿಂದ ಅವನಿಗೆ ತಿಳಿಯಿತು. ಈ ವಿಷಯವನ್ನು ತಿಳಿದ ಅಪ್ಪಣ್ಣನು ಬಿಚ್ಚಾಲೆಯಿಂದ ಮಂಚಾಲೆಗೆ ಓಡಿಬರಲು ಪ್ರಾರಂಭಿಸುತ್ತಾನೆ. ತುಂಗಾಭದ್ರಾ ನದಿಯನ್ನು ದಾಟಿ ಹೋಗಲು ನೋಡುತ್ತಾನೆ. ಆದರೆ ಆ ತುಂಗಾಭದ್ರಾ ನದಿಯು ತುಂಬ ಪ್ರವಾಹದಿಂದ ಹರಿಯುತ್ತಿರುತ್ತದೆ. ಆಗ ಅಪ್ಪಣ್ಣಾಚಾರ್ಯನು ರಾಯರನ್ನು ನೆನೆದು ತನ್ನ ಅಂಗವಸ್ತ್ರವನ್ನು ನೀರಿನ ಮೇಲೆ ಹಾಸುತ್ತಾನೆ. ಆ ಅಂಗವಸ್ತ್ರ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗದೆ ಅಥವಾ ಮುಳುಗದೆ ಹಾಗೆಯೇ ನೀರಿನ ಮೇಲೆ ತೇಲುತ್ತಾ ನಿಂತಿರುತ್ತದೆ. ಈ ದೃಶ್ಯವನ್ನು ಕಂಡಂತಹ ಅಪ್ಪಣ್ಣಾಚಾರ್ಯರಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಅಪ್ಪಣ್ಣಾಚಾರ್ಯರು ಹೋಗಿ ಆ ಬಟ್ಟೆಯ ಮೇಲೆ ನಿಲ್ಲುತ್ತಾರೆ. ಆಗಲೂ ಸಹ ಆ ಬಟ್ಟೆ ಅದರಲ್ಲಿ ಮುಳುಗುವುದಿಲ್ಲ. ಆಗ ಅಪ್ಪಣ್ಣನು ರಾಯರನ್ನು ನೆನೆಯುತ್ತಾ ತುಂಬ ಅಳುತ್ತಾ ರಾಯರ ಒಂದು ಶಕ್ತಿಶಾಲಿಯಾದಂತಹ ಒಂದು ಸ್ತೋತ್ರವನ್ನು ಪಠಿಸುತ್ತಾನೆ. ಆ ಸ್ತೋತ್ರವೇ ಶ್ರೀ ಪೂರ್ಣಬೋಧ ಸ್ತೋತ್ರವಾಗಿರುತ್ತದೆ. ಆ ಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ಹೇಳಿದ ಕೂಡಲೇ ಪ್ರವಾಹವಾಗಿ ಹರಿಯುತ್ತಿದ್ದಂತಹ ತುಂಗಾಭದ್ರಾ ನದಿಯು ಅವರಿಗೆ ದಾರಿಯನ್ನು ಕೊಡಲು ಆರಂಭಿಸುತ್ತದೆ. ಅಪ್ಪಣ್ಣಾಚಾರ್ಯರು ಆ ಮಂತ್ರವನ್ನು ಹೇಳುತ್ತಾ ತುಂಬ ದುಃಖದಿಂದ ಮಂಚಾಲೆಗೆ ಬರುತ್ತಿರುತ್ತಾರೆ. ರಾಯರು ಅಪ್ಪಣ್ಣ ಹೇಳುತ್ತಿದ್ದಂತಹ ಆ ಒಂದು ಸ್ತೋತ್ರವನ್ನು ತಮ್ಮ ಮಂತ್ರಶಕ್ತಿಯಿಂದ ಅವರು ಇದ್ದ ಜಾಗದಲ್ಲಿಯೇ ಕೇಳಿಸಿಕೊಳ್ಳುತ್ತಿರುತ್ತಾರೆ. ಅಪ್ಪಣ್ಣನು ಬೃಂದಾವನಕ್ಕೆ ತಲುಪುವಷ್ಟರಲ್ಲಿ ರಾಯರು ಪೂರ್ತಿಯಾಗಿ ಸಂಪೂರ್ಣವಾಗಿ ಬೃಂದಾವನವಸ್ತರಾಗಿರುತ್ತಾರೆ. ಇದನ್ನು ಕಂಡ ಅಪ್ಪಣ್ಣಾಚಾರ್ಯರು ಕೊನೆಯ ಬಾರಿಯೂ ಸಹ ರಾಯರ ದರ್ಶನವಾಗಲಿಲ್ಲವೆಂದು ತುಂಬ ರೋಧಿಸುತ್ತಾನೆ. ಶ್ರೀ ಪೂರ್ಣಬೋಧ ಸ್ತೋತ್ರವನ್ನು ಪೂರ್ತಿಯಾಗಿ ಮುಗಿಸದೆ ಅಲ್ಲಿಯೇ ಕುಸಿದು ಬೀಳುತ್ತಾನೆ ಅಪ್ಪಣ್ಣ. ಆಗ ಬೃಂದಾವನದಲ್ಲಿದ್ದಂತಹ ರಾಯರ ಧ್ವನಿ ಅಪ್ಪಣ್ಣನಿಗೆ ಕೇಳಿಸುತ್ತದೆ. ಸಾಕ್ಷಿ ಭಯ ಹಯ ಅಂದರೆ ಈ ಸ್ತೋತ್ರಕ್ಕೆ ಸಾಕ್ಷಾತ್ ಹಯಗ್ರೀವ ದೇವನೇ ನಿಲ್ಲುತ್ತಾನೆ ಎಂದರ್ಥ. ಈ ವಾಕ್ಯವನ್ನು ಕೇಳಿದಂತಹ ಅಪ್ಪಣ್ಣನು ನಮ್ಮ ರಾಯರು ಇನ್ನೂ ಜೀವಂತವಾಗಿದ್ದಾರೆ ಎಂದು ತುಂಬ ಸಂತೋಷಪಡುತ್ತಾನೆ. ಹಾಗೆಯೇ ರಾಯರು ಈ ಪೂರ್ಣಬೋಧ ಸ್ತೋತ್ರವನ್ನು ಪೂರ್ಣಗೊಳಿಸುತ್ತಾರೆ. ಈ ಸ್ತೋತ್ರದ ಕೊನೆಯ ಸಾಲುಗಳೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತ ಕಲ್ಪವೃಕ್ಷಾಯ ಮಮತಾ ಕಾಮಧೇನವೇ. ಈ ಮಂತ್ರವನ್ನು ಅಪ್ಪಣ್ಣಾಚಾರ್ಯರು ಪೂರ್ಣಗೊಳಿಸಿದ ನಂತರವೇ ರಾಯರು ಅಪ್ಪಣ್ಣನಿಗೆ ಬೃಂದಾವನದ ಬಳಿ ರಾಯರು ಪ್ರತ್ಯೇಕವಾಗಿ ಅಪ್ಪಣ್ಣನಿಗೆ ದರ್ಶನವನ್ನು ನೀಡುತ್ತಾರೆ. ಈ ಸ್ತೋತ್ರವೇ ನನ್ನ ಬೃಂದಾವನಕ್ಕೆ ಒಂದು ಮುಖ್ಯವಾದ ಮಂತ್ರವಾಗುತ್ತದೆ ಎಂದು ಆಶೀರ್ವದಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣನಿಗೆ ಕಾಣಿಸಿಕೊಂಡ ನಂತರ ಅಪ್ಪಣ್ಣನಿಗೆ ಒಂದು ಕಡೆ ದುಃಖವಾದರೆ ಮತ್ತೊಂದು ಕಡೆ ಸಂತೋಷವಾಗಿರುತ್ತದೆ. ಅಪ್ಪಣ್ಣನು ರಾಯರಿಗೆ ನಾಳೆಯಿಂದ ನಾನು ಯಾರ ಸೇವೆ ಮಾಡಲಿ, ನೀವು ಇಲ್ಲದಿದ್ದರೆ ನನ್ನ ಜೀವನ ವ್ಯರ್ಥವಾಗುತ್ತದೆ, ನಾನೂ ಸಹ ಜೀವ ಬಿಡುತ್ತೇನೆ ಎಂದು ರಾಯರಿಗೆ ಹೇಳುತ್ತಾನೆ. ಆಗ ರಾಯರು ಅಪ್ಪಣ್ಣನಿಗೆ ನೀವು ಬಿಚ್ಚಾಲೆಗೆ ಹೋಗಿ ನಾನು ಜಪ ಮಾಡುತ್ತಿದ್ದಂತಹ ಸ್ಥಳದಲ್ಲಿ ನಿಮ್ಮ ಸೇವೆಯನ್ನು ನಾನು ಆ ಸ್ಥಳದಲ್ಲಿ ಅಲ್ಲಿಗೆ ಬಂದು ಪ್ರತಿದಿನವೂ ಪಡೆಯುತ್ತೇನೆ ಎಂದು ಅಪ್ಪಣ್ಣನಿಗೆ ರಾಯರು ಹೇಳುತ್ತಾರೆ. ಆಗ ಬಿಚ್ಚಾಲೆಗೆ ಬಂದಂತಹ ಅಪ್ಪಣ್ಣಾಚಾರ್ಯರು ಅಲ್ಲಿ ಒಂದು ಏಕಶಿಲಾ ಬೃಂದಾವನವನ್ನು ಸಹ ಸ್ಥಾಪಿಸುತ್ತಾರೆ. ರಾಯರು ಪ್ರತಿನಿತ್ಯವೂ ಸಹ ಬಿಚ್ಚಾಲೆಗೆ ಬಂದು ಅಪ್ಪಣ್ಣನವರಿಗೆ ದರ್ಶನವನ್ನು ನೀಡಿ ಅವರ ಸೇವೆಯನ್ನು ಸಹ ಪಡೆಯುತ್ತಾರೆ. ಇಂದಿಗೂ ಸಹ ಅದು ಅಲ್ಲಿ ಮುಂದುವರೆದಿದೆ. ಅಲ್ಲಿ ಮುಂಜಾನೆಯಲ್ಲಿ ಪೂಜೆ ಸಲ್ಲಿಸುವಂತಹ ಕೆಲವರು ರಾಯರನ್ನು ಜ್ಯೋತಿಯ ರೂಪದಲ್ಲಿಯೂ ಸಹ ನೋಡಿದ್ದಾರೆ. ಪ್ರತಿನಿತ್ಯವೂ ಸಹ ರಾಯರು ಮಂತ್ರಾಲಯದಿಂದ ಬಿಚ್ಚಾಲೆಗೆ ಬಂದು ತಮ್ಮ ಸೇವೆಯನ್ನು ಪಡೆದು ಅಪ್ಪಣ್ಣನಿಗೆ ಪ್ರಥಮ ದರ್ಶನವನ್ನು ನೀಡುತ್ತಾರೆ. ಬಿಚ್ಚಾಲೆಯಲ್ಲಿರುವಂತಹ ಆ ಏಕಶಿಲಾ ಬೃಂದಾವನದ ಬಳಿ ಬಹಳಷ್ಟು ಅದ್ಭುತಗಳು ನಡೆದಿವೆ, ಇಂದಿಗೂ ಸಹ ನಡೆಯುತ್ತಿವೆ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ರಾಯರು ಕರುಣಿಸಿದ್ದಾರೆ. ಮದುವೆಯಾಗದೇ ಇರುವವರಿಗೆ ಕಂಕಣ ಭಾಗ್ಯವನ್ನೂ ಸಹ ಕೂಡಿ ಬರುವಂತೆ ಮಾಡಿದ್ದಾರೆ. ಮಾತು ಬಾರದವರಿಗೂ ಸಹ ಮಾತು ಬಂದಿದೆ.
ಇನ್ನು ರಾಯರು ಅಪ್ಪಣ್ಣನಿಗೆ ಕೊಟ್ಟ ಮಾತಿನಂತೆಯೇ ಪ್ರತಿನಿತ್ಯವೂ ಸಹ ಅಪ್ಪಣ್ಣನಿಗೆ ಅವರ ಪ್ರಥಮ ದರ್ಶನವನ್ನು ಇಂದಿಗೂ ಸಹ ನೀಡುತ್ತಿದ್ದಾರೆ. ಇದನ್ನು ಕಂಡ ಅಪ್ಪಣ್ಣಾಚಾರ್ಯರು ರಾಯರಿಗೆ, ನಾನು ಇದ್ದಲ್ಲಿಯೇ ಬಂದು ನೀವು ನನ್ನ ಸೇವೆಯನ್ನು ಸ್ವೀಕರಿಸುತ್ತಿದ್ದೀರಲ್ಲವೇ, ಹಾಗೆಯೇ ನಿಮ್ಮ ಭಕ್ತರ ಪ್ರತಿಯೊಬ್ಬರ ಮನೆಗೂ ಸಹ ನೀವು ಹೋಗಿ ಅವರಿಗೆ ದರ್ಶನ ನೀಡಿ ಅವರ ಸೇವೆಯನ್ನು ಸ್ವೀಕರಿಸಿ ಎಂದು ಕೇಳುವಾಗ ರಾಯರು ಹೇಳುತ್ತಾರೆ, ನನ್ನನ್ನು ಭಕ್ತಿಯಿಂದ ಯಾರು ನೆನೆಯುತ್ತಾರೋ ಅವರ ಮನೆಯಲ್ಲಿ ನಾನು ಸದಾ ಇರುತ್ತೇನೆ. ಪ್ರತಿ ಗುರುವಾರದಂದು ನನ್ನನ್ನು ನೆನೆದು ಸ್ಮರಿಸುತ್ತಾ ಪೂಜೆಯನ್ನು ಮಾಡಿ ಹಾಗೆಯೇ ಒಂದು ತುಪ್ಪದ ದೀಪವನ್ನು ಹಚ್ಚಿ ನನ್ನನ್ನು ಸ್ಮರಿಸಿದರೆ ನಾನು ಅವರ ಮನೆಯಲ್ಲೂ ಸಹ ದರ್ಶನ ನೀಡುತ್ತೇನೆ, ಅಲ್ಲಿಗೂ ಸಹ ಹೋಗುತ್ತೇನೆ ಎಂದು ಹೇಳಿದ್ದಾರೆ. ಇದರ ಸುಲಭ ಉಪಾಯವಾದಂತಹ ಒಂದು ಮಾರ್ಗ ಅಪ್ಪಣ್ಣನವರು ನೀಡಿರುವಂತಹದ್ದಾಗಿದೆ. ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ರಾಯರಿದ್ದಾರೆ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ.